ಹಲೋ, ಇವ್ರು ನೋಡಿದ್ದೀರಾ? ಇದೇನು ಸರ್ ಇದು? ಬಸ್ ಸ್ಟಾಪಲ್ಲಿ ಒಳ್ಳೆ ಟ್ರೈನ್ ಗಾಡಿ ಥರ ಒಬ್ಬರಿಂದ ಒಬ್ರು ಬರ್ತಾನೆ ಇದ್ದೀರಾ? ನಿಮ್ಮನ್ನು ಹುಡ್ಕೊಂಡು ಯಾರು ಬರ್ತಾರಾ? ಹಾಗಿದ್ರೆ ಇವ್ರು ಇಲ್ಲಿ ಬಂದಿದ್ರಾ? ಹಾಂ, ಬಂದಿದ್ರು. ಹುಬ್ಳಿಗೆ ಬಸ್ ಎಷ್ಟು ಗಂಟೆಗೆ ಅಂತ ಕೇಳ್ಕೊಂಡು ಹೋದ್ರು ಸರ್. ಎಲ್ಲಿ ಹೋದ್ರು ಅಂತ ಗೊತ್ತಾ? ಅದು ಗೊತ್ತಿಲ್ಲ ಸರ್, ಕೇಳಿದ್ರು ಹೋದ್ರು. ಅನು, ಅನು ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ನಾನು ಹಿಂದೆ ಬರಬೇಡಿ ಸರ್. ಹಾಗಿದ್ದಿದ್ರೆ ಬಸ್ಸಲ್ಲೇ ಬಿಟ್ಟು ಬರ್ತಾ ಇದ್ದೆ. ಬಿಟ್ಟು ಬರಬೇಕಿತ್ತು. ನಾನು ಅದನ್ನೇ ಅಲ್ವಾ ಕೇಳ್ಕೊಂಡಿದ್ದು. ಅನು, ಅನು ನಿಂತ್ಕೋ. ಅನು, ಸರಿ ನಿಂತ್ಕೊಂಡೆ. ಈಗ ನನಗೆ ಉತ್ತರ ಕೊಡ್ತೀರಾ? ನೀವು ದೇವಸ್ಥಾನಕ್ಕೆ ಬಂದಿದ್ದು ನಿಜ ತಾನೆ? ನನ್ನ ಕಾರಿಂದ ನಾವು ತುಂಬಾನೇ ದೂರ ಬಂದ್ಬಿಟ್ಟಿದ್ದೀವಿ. ಸರ್, ಮಾತು ಬದಲಾಯಿಸ್ಬೇಡಿ. ನಾನು ಫೋನ್ ಮಾಡಿ ಯಾರನ್ನಾದರೂ ಕರ್ಸ್ಕೋತೀನಿ. ಕರೆಸ್ಕೊಳ್ಳಿ. ಛೇ, ನೆಟ್ವರ್ಕೇ ಸಿಗ್ತಾ ಇಲ್ಲ. ಅನು, ಅನು ನಿಂತ್ಕೋ. ಅನು, ಅನು ನಿಂತ್ಕೋ. ದೇವಸ್ಥಾನದಲ್ಲಿ ಕಂಬದಿಂದ ನಿಂತಿರ್ಬೇಕಾದ್ರೆ ನಾನು ಬಂದು ಪ್ರಸಾದ ಕೊಟ್ಟು ಹೋಗ್ತಿದ್ನಲ್ವಾ, ಅವಾಗ ಕರಿಬೇಕಿತ್ತು ಅನು ನಿಂತ್ಕೋ ಅಂತ. ಈಗ ಯಾಕೆ ಕರಿತಿದ್ದೀರಾ? ಅನು, ಕ್ಷಮಿಸು. ಕ್ಷಮಿಸು? ಯಾಕೆ ಸರ್? ವಾಪಸ್ ಹೋಗೋಣ ಬಾ. ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ಹೇಳ್ಕೊಳ್ಳಲ್ಲ ಅಲ್ವಾ? ಅನು, ನಾನೇನು ಹೇಳ್ತಿದ್ದೀನಿ, ನೀನೇನು ಹೇಳ್ತಿದ್ಯಾ? ಮಾತು ಬದಲಾಯಿಸ್ತಿರೋದು ನೀನು. ಸರ್, ನಾನಲ್ಲ ನೀವು. ನನ್ನ ಮಾತು ಬದಲಾಗಲ್ಲ, ನನ್ನ ಪ್ರೀತಿನೂ ಬದಲಾಗಲ್ಲ. 24 ಗಂಟೆ ಚಾಲೆಂಜ್ ಅಂತ ಹೇಳಿದ್ದು ಸುಮ್ಮನೆ ತಮಾಷೆಗಲ್ಲ ಸರ್. ನಮ್ಮಿಬ್ರನ್ನು ಮೀರಿ ಯಾವ್ದಾದ್ರು ಒಂದು ಶಕ್ತಿ ನಮ್ಮಿಬ್ರನ್ನ ಒಂದ್ ಮಾಡೋ ಆಸೆ ಇದ್ರೆ ಅದಾಗ್ಲಿ ಅಂತ ವಿಧಿನೇ ನಮ್ಮಿಬ್ರನ್ನ ಒಂದ್ ಮಾಡ್ತಿದೆ ಸರ್. ಆದ್ರೆ ಅದನ್ನ ನೀವು ಒಪ್ಕೊಳಕ್ ತಯಾರಿಲ್ಲ ಅಂದಮೇಲೆ ಬಿಟ್ಬಿಡಿ ನನ್ನನ್ನ. ನಾನು ಒಬ್ಳಿಗೆ ಹೋಗ್ತೀನಿ. ಅನು, ಅನು ನೀನು ಹೇಳಿದ್ದನ್ನೇ ಹೇಳ್ತಾ ಇದೀಯಾ? ಇಷ್ಟೊತ್ತಲ್ಲಿ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದು ಸುರಕ್ಷಿತ ಅಲ್ಲ. ಬ್ಯಾಗ್ ಕೊಡಿಲಿ. ಬೇಡ ಸರ್. ಅನು, ಎಷ್ಟೊತ್ತಂತ ಹೊರ್ತೀಯ? ಕೈ ನೋವುತ್ತೆ, ಬ್ಯಾಗ್ ಕೊಡಿಲಿ. ಕೈ ತಾನೇ ನೋವ್ಲಿ ಬಿಡಿ. ಮನ್ಸಿನ ಭಾರ ಇಳ್ಸಕ್ಕೆ ದಾರಿ ಇಲ್ವಲ್ಲ. ಅನು, ಅನು ಯಾಕಿಷ್ಟೊಂದು ಹಠ ಮಾಡ್ತೀಯ? ಫೋನ್ ಮಾಡೇ ಬಿಟ್ಟ? ಹೋಗ್ತಾ ಇಲ್ಲ ಕಡೆ ಫೋನು. ಕೊಡಿಲಿ, ತೆಗ್ದೇಸಿತೀನಿ, ಹೋಗುತ್ತೆ. ಮಗಳ ಹತ್ರ ಮಾತಾಡೋದು ಬೇಡವೇನೆ? ಕನೆಕ್ಟೇ ಆಗ್ತಾ ಇಲ್ಲ ಅವಳಿಗೆ. ನಿನ್ನ ಸೀರೆ ಅಂಗಡಿಯಿಂದ ಆಚೆ ಬರ್ದೇ ಹೋದ್ರೆ ಸಿಗ್ನಲ್ ಸಿಗಲ್ಲ. ಇನ್ನು ಅನು ಬಸ್ಸಲ್ಲಿ ಎಲ್ಲೋ ಹೋಗ್ತಾಳೆ, ಅವಳಿಗೆ ಸಿಗ್ನಲ್ ಸಿಕ್ಕತ್ತಾ? ಹೈವೇನಲ್ಲಿ ನೆಟ್ವರ್ಕ್ ಸಿಗಲ್ವಾ? ಹೋಗಿ ನೋಡ್ಕೊಂಬರ್ಲಾ? ಇದ್ಯಾಕೆ ಸುಬ್ಬು ಹಿಂಗೆ ಆಡ್ತಿದ್ಯಾ? ನೀನು ನನಗೆ ಸಮಾಧಾನ ಹೇಳಬೇಕು. ಇಡೀ ರಾತ್ರಿ ನಾನೇ ನಿನಗೆ ಸಮಾಧಾನ ಹೇಳಂಗಾಗೈತೆ. ಅವಳು ಬಸ್ ಹತ್ತದಾಗಿಂದ ಅವಳ ಹತ್ರ ಒಂದೇ ಒಂದು ಮಾತು ಆಡಿಲ್ಲ ಗೊತ್ತಾ ನಾನು. ಅಯ್ಯೋ ರಾಮ, ಈ ಮೊಬೈಲ್ ಫೋನ್ ಇಲ್ಲದೆ ಇದ್ದಾಗ ಜನ ಹೆಂಗಿರ್ತಿದ್ರೋ ಏನೋ. ಸುಬ್ಬು, ನೀನು ಹಿಂಗೆ ಆಡಿದ್ರೆ ನನಗೂ ಟೆನ್ಷನ್ ಆಗುತ್ತೆ ಸುಬ್ಬು. ಅಲ್ಲಿಗೆ ತಲುಪಿದ ತಕ್ಷಣ ಅವಳು ಫೋನ್ ಮಾಡ್ತೀನಿ ಎಂದಿದ್ದಾಳಲ್ಲ. ಬಾ ಸುಬ್ಬು, ಮಲ್ಕೋ ಬಾ, ನೀನು ಬಾ. ಅನು, ನಿಂತ್ಕೋ. ಏನೋ ದಾರಿ ಗೊತ್ತಿರೋ ಹಾಗೆ ಹೋಗ್ತಿದೆಯಲ್ಲ, ಯಾಕಿಷ್ಟು ಹಠ ನಿನಗೆ?
ಹಠಾನ ನನಗ ನೀವ್ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದೀರಾ? ನಾನ್ ಕೇಳೋ ಒಂದ್ ಪ್ರಶ್ನೆಗೆ ಮಾತ್ರ ನಿಮ್ ಕೈಲಿ ಉತ್ತರ ಕೊಡಕ್ಕಾಗ್ತಿಲ್ಲ ಅಲ್ವಾ? ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ದಲೆ ಹಠ ಮಾಡ್ತಿರೋದು ನೀವು ಸರ್, ನಾನಲ್ಲ. ಅನು ನಿನ್ ಫೋನ್ ಕೊಡು, ನೆಟ್ವರ್ಕ್ ಸಿಗ್ತಿದೆ ಅಂತ ನೋಡ್ತೀನಿ. ನನ್ನ ಫೋನಲ್ಲೂ ಸಿಗ್ನಲ್ ಇಲ್ಲ. ಸಿಗ್ನಲ್ ಇರೋ ಜಾಗಕ್ಕೆ ಹೋಗಿ ಬುಕ್ ಮಾಡ್ಕೊಂಡು ನೀವೇ ಹೊರಡಿ. ದಯವಿಟ್ಟು ನಾನು ಹಿಂದೆ ಬರಬೇಡಿ. ಅನು ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ಗಿರ 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 ಅಂದಿದೆ, ಬಾಡಿ Excuse me? ಬ್ಯಾಲೆನ್ಸ್ ತಪ್ಪಿದೆ, Lift? ಯಾರ Lift? ಹಾಯ್ ಮೇಡಮ್, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲಿಗೋಗ್ಬೇಕು? ಅವ್ರು ಎಲ್ಗಾನ ಹೋಗ್ಲಿ, ಅವ್ರು ಕರ್ಕೊಂಡೋಗಿ ಡ್ರಾಪ್ ಮಾಡಿ, ನಾವು ಆಮೇಲೆ ಹೋಗೋಣ ಬಚ್ಚ. ಇಲ್ಲ, ನೀವು ಹೋಗಿ. ಬನ್ನಿ ಮೇಡಮ್, ಏನು ಜಾಗ ಇಲ್ಲ ಅಂತ ನೋಡ್ತಾ ಇದ್ದೀರಾ? ಬನ್ನಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಇಲ್ಲ ಬೇಡ, ಥ್ಯಾಂಕ್ ಯು. ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ ಮೇಡಮ್, ಮಜಾ ಇಲ್ಲ ಅಂದರೆ ಹೆಂಗೆ? ನೋಡಿ, ಗಾಡಿ ರೆಡಿ ಇದೆ, ಲಗೇಜ್ ಕೊಡಿ ಮೇಡಮ್, ನಾನೇ ಇಡ್ತೀನಿ. ನೀವು ಬೇಡ ಅಂದರು ನಾವು ಕೊಡ್ತೀವಿ, ಬನ್ನಿ ಮೇಡಮ್. ಬೇಡ ಅಂದ್ರಲ್ಲ. ನೀನ್ಯಾರು? ಬಿಡೋ ಕೈಯೇ. ಹೋಗೋ ಸೈಡ್ಗೆ. ಬನ್ನಿ ಮೇಡಮ್. ಬರಲ್ಲ ಅಂತ ಹೇಳ್ತಿದಾರಲ್ಲ, ಹೊಟ್ಟೋಗು. ಯಾವನಾದ್ರೂ ಕಾಲು ಮುಂದೆ ಇಟ್ರೆ ಇವನ್ ಕೈ ಮುರಿದಾಕ್ಬಿಡ್ತೀನಿ. ಹುಷಾರು. ಕೂತ್ಕೊಳ್ಳ.